ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಲಗಾಮ್ ಹಾಕಿ ಅರಬ್ ರಾಷ್ಟ್ರಗಳಿಗೆ ಇರಾನ್ನಿಂದ ಎಚ್ಚರಿಕೆ ಇದು. ಡೊನಾಲ್ಡ್ ಟ್ರಂಪ್ಗೆ ಲಗಾಮ್ ಹಾಕಿ ಇರಾನ್ ಕೊಟ್ಟಿರುವಂತ ಎಚ್ಚರಿಕೆ. ಟ್ರಂಪ್ಗೆ ಲಗಾಮ್ ಹಾಕದೇ ಇದ್ರೆ ತೈಲ ಬೆಲೆ ಏರಿಕೆ ಆಗುತ್ತೆ, ಬ್ಯಾರಲ್ಗೆ $200 ವರೆಗೂ ಏರಿಕೆ ಆಗುತ್ತೆ. ಅರಬ್ ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನ ನೀಡಿದೆ ಇರಾನ್ ಸೇನೆ. ನೋಡಿ, ಗಲ್ಫ್ ಯುದ್ಧ, ತೈಲ ತಲ್ಲಣ ಎದುರಾಗ್ತಾ ಇದೆ. ಯಾವ ದಿನ ಎಷ್ಟು ಡಾಲರ್ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಕಳೆದ ಗುರುವಾರ 75ರಿಂದ 80 ಇತ್ತು ಒಂದು ಬ್ಯಾರಲ್ನ ಬೆಲೆ, ಅಂದ್ರೆ $75ರಿಂದ $80 ಇತ್ತು. ಈಗ ಇವತ್ತು ನೋಡೋದಾದ್ರೆ $117. ಇದು ಒಂದು ಬ್ಯಾರಲ್, ಪ್ರತಿ ಬ್ಯಾರಲ್ನ ಬೆಲೆಯನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ಬದಲಾವಣೆ ಇದೆ ಅಂದ್ರೆ $150 ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಇರಾನ್ ಎಚ್ಚರಿಕೆ ಕೊಟ್ಟಂತೆ $200 ಕೂಡ ಆಗಬಹುದು. ಹೀಗಾಗಿ ಡೊನಾಲ್ಡ್ ಟ್ರಂಪ್ಗೆ ಲಗಾಮ್ ಹಾಕಿ, ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನ ಅನುಭವಿಸಬೇಕಾಗತ್ತೆ. ಈಗೇನು $117 ಇದೆ ಒಂದು ಬ್ಯಾರಲ್ಗೆ, ಇದು $200 ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಹೊರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದೆ ತೈಲ ಹಡಗು. 2 ಕೋಟಿ ತೈಲ ಬ್ಯಾರಲ್ಗಳ ಪೂರೈಕೆಯಲ್ಲಿ ಸಂಪೂರ್ಣ ಸ್ಥಗಿತ ಆಗಿರೋದು. ನೋಡಿ, ತೈಲ ತುರ್ತು ಪರಿಸ್ಥಿತಿ ಉಂಟಾಗಿದೆ. 2 ಕೋಟಿ ತೈಲ ಬ್ಯಾರಲ್ಗಳ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾಗಿರೋದು. 1973ರ ಯುದ್ಧದ ಬಳಿಕ ಇದು ಅತಿ ದೊಡ್ಡ ತೈಲ ಸಂಕಷ್ಟ. ಯೋಮ್ ಕಿಪ್ಪೂರ್ ಯುದ್ಧದ ವೇಳೆ ತೈಲ ಸಾಗಾಟ ಬಂದಾಗಿತ್ತು. ಇದೇ ರೀತಿಯಲ್ಲಿ 40ರಿಂದ 50 ಲಕ್ಷ ಬ್ಯಾರಲ್ ತೈಲ ಸಾಗಾಟ ಸ್ಥಗಿತವಾಗಿತ್ತು. ಆ ಸಂದರ್ಭ 1978-79ರ ಇರಾನ್ ಕ್ರಾಂತಿ ವೇಳೆಯೂ ಕೂಡ ತೈಲ ಸ್ಥಗಿತವಾಗಿತ್ತು. ದಿನಕ್ಕೆ 50ರಿಂದ 60 ಲಕ್ಷ ಬ್ಯಾರಲ್ ತೈಲ ಸಾಗಾಟ ನಿಂತೋಗಿತ್ತು. ಆ ಸಂದರ್ಭ ಇರಾಕ್ ಯುದ್ಧದ ವೇಳೆಯೂ ಕೂಡ ತೈಲ ಶಾಕ್ ಎದುರಾಗಿತ್ತು. 1980ರಲ್ಲಿ ದಿನಕ್ಕೆ 40 ಲಕ್ಷ ಬ್ಯಾರಲ್ ತೈಲ ಬಂದಾಗಿತ್ತು. ಈ ಬಾರಿ 2 ಕೋಟಿ ಬ್ಯಾರಲ್ ತೈಲ ಸಾಗಾಟ ಸ್ಥಗಿತವಾಗಿರೋದು. ಹೀಗಾಗಿ ಈಗ ಇನ್ನಷ್ಟು ಸಂಕಷ್ಟ ಎದುರಾಗುವಂತಹ ಚಾನ್ಸಸ್ಗಳು ಎದುರಾಗ್ತಾ ಇದೆ.